ಇನ್ನು ಘಟನಾ ಸ್ಥಳಕ್ಕೆ ಬೌರಿಂಗ್ ಆಸ್ಪತ್ರೆಯ ಸ್ಥಳಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ. ಸ್ಥಳಕ್ಕೆ ದೌಡಾಯಿಸಿರುವಂತಹ ಮುಖ್ಯಮಂತ್ರಿಗಳು ಈ ವೇಳೆ ಅಲ್ಲಿ ದುರಂತ ನಡೆದ ಕುರಿತಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಹೇಗಾಯಿತು ಈ ಘಟನೆ, ತಡೆಗೋಡೆ ಕುಸಿದು ಬಿದ್ದಿದ್ದಾದರೂ ಹೇಗೆ, ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಮೊದಲೇ ಶಿಥಿಲಾವಸ್ಥೆ ತಲುಪಿತ್ತ, ಇದರ ಬಗ್ಗೆ ಯಾಕೆ ಮೊದಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗಳು ತೆಗೆದುಕೊಂಡಿರಲಿಲ್ಲ ಅಥವಾ ಆಡಳಿತ ಮಂಡಳಿ ಯಾಕೆ ತೆಗೆದುಕೊಂಡಿರಲಿಲ್ಲ, ಮತ್ತು ಈ ವಿಚಾರದಲ್ಲಿ ಪ್ರಮುಖವಾಗಿ ಮಳೆ ಬರ್ತಿದ್ದಂಥ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿರಬಹುದು ಅಥವಾ ದ್ವಿಚಕ್ರ ವಾಹನ ಸವಾರರು ಅಲ್ಲಿ ನಿಂತಿದ್ಯಾಕೆ ಅನ್ನುವಂಥ ಒಂದು ಪ್ರಶ್ನೆ. ಮಳೆಯಿಂದ ಆಶ್ರಯ ಪಡೆಯೋದಕ್ಕೆ ನಿಂತ್ಕೊಂಡ್ರು ಅಂದರೂ ಕೂಡ ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಆಗುತ್ತೆ. ಮರಗಳ ಬಳಿ ನಿಂತ್ಕೊಳ್ಳುವಂಥದ್ದಿರಬಹುದು ಅಥವಾ ಈ ತಡೆಗೋಡೆ ಬಳಿ ನಿಂತಿದ್ರು ಅಂತಂದಾಗ ಸಹಜವಾಗಿಯೇ ಇಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರ ಸಾವು ಯಾವಾಗ ಹೇಗೆ ಯಾವ ರೀತಿ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮಳೆಯಿಂದ ಆಶ್ರಯ ಪಡೆಯೋಣ ಅಂತ ನಿಂತಂಥವ್ರಿಗೆ ಒಂದು ತಡೆಗೋಡೆಯೇ ಜವರಾಯನ ರೀತಿಯಾಗಿ ದುರಂತ ಮರಣವನ್ನಪ್ಪುವಂತೆ ಮಾಡಿರುವಂಥದ್ದು ಇದೆಯಲ್ಲ. ಸೊ ಅದಕ್ಕೆ ಹೇಳೋದಲ್ಲ, ಸಾವು ಯಾವಾಗ ಹೇಗೆ ಯಾವ ರೀತಿ ಯಾವ ಸಮಯದಲ್ಲಿ ಬಂದೊದಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತ. ಬಹುಶಃ ಈ ದುರ್ಘಟನೆ ನಡೆದಿರುವಂಥದ್ದು ನೋಡಿದಾಗ ಖಂಡಿತವಾಗ್ಲೂ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಬೌರಿಂಗ್ ಆಸ್ಪತ್ರೆ ತಡೆಗೋಡೆ ಕುಸಿತ ಆಗಿ ದುರಂತಕ್ಕೀಡಾಗಿರುವಂಥ ಸ್ಥಳಕ್ಕೆ ಸಿಎಂ ಭೇಟಿ ಕೊಟ್ಟು ಈ ವೇಳೆ ಮಾಹಿತಿಯನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಪಡ್ಕೊಂಡಿದ್ದಾರೆ. ಸೊ ಅಲ್ಲಿ ತಡೆಗೋಡೆ ಕುಸಿತಕ್ಕೆ ಕಾರಣವಾಗಿದ್ದಂಥ ಅಂಶ ಅಂತಂದರೆ ತಡೆಗೋಡೆ ಶಿಥಿಲಾವಸ್ಥೆ ತಲುಪಿತ್ತು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರೀ ಮಳೆ ಆದಂಥ ಸಂದರ್ಭ ಕುಸಿತಕ್ಕೆ ಒಳಗಾಗಿದೆ ಬೌರಿಂಗ್ ಆಸ್ಪತ್ರೆಯ ಗೋಡೆ. ಸೊ ಈ ವಿಚಾರವಾಗಿ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇರುವಂಥದ್ದು. ಸಂಜೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಳೆಯದಾಗಿದ್ದ ತಡೆಗೋಡೆ ಹಠಾತ್ ಕುಸಿತವಾಗಿದೆ. ಮಳೆಯಿಂದ ರಕ್ಷಣೆ ಪಡೆಯುವುದಕ್ಕೆ ಗೋಡೆಯ ಪಕ್ಕದಲ್ಲಿ ಆಶ್ರಯ ಪಡೆದಿದ್ದ ಪಾದಾಚಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಬಿಬಿಎಂಪಿ ಅಧಿಕಾರಿಗಳು ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೆ ಸಿಎಂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ಬೌರಿಂಗ್ ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಕೆಲವರು ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರಲ್ಲ, ಅವರ ಒಂದು ಆರೋಗ್ಯವನ್ನು ವಿಚಾರಿಸುವಂಥ ಒಂದು ನಿಟ್ಟಿನಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಕುಸಿತವಾಗಿರುವಂಥ ಸ್ಥಳಕ್ಕೂ ಭೇಟಿ ಕೊಟ್ಟು ನಂತರದಲ್ಲಿ ಆಸ್ಪತ್ರೆ ಒಳಗಡೆ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ಗಾಯಾಳುಗಳ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ವೈದ್ಯರಿಂದ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ಇದುವರೆಗೆ ಸಾವನ್ನಪ್ಪಿದಂಥವರ ಸಂಖ್ಯೆ 8 ಅನ್ನುವಂಥ ಒಂದು ಮಾಹಿತಿ ಇದೆ. ಒಟ್ಟು 3 ಮಕ್ಕಳು ಸೇರಿದಂತೆ ಒಟ್ಟು 8 ಮಂದಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು. ಹಲವರು ಅವಶೇಷಗಳ ಅಡಿ ಸಿಲುಕಿದ್ದಾರೆ. ಬೃಹತ್ ಗಾತ್ರದ ತಡೆಗೋಡೆ ಉರುಳಿ ಬಿದ್ದರೆ ಆ ಸಂದರ್ಭದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯನಾ? ಅಲ್ಲೇ ಇದ್ದಂಥವರು ಬಹುಶಃ ಜವರಾಯ ತಡೆಗೋಡೆಯ ರೀತಿಯಲ್ಲಿ ಆಪತ್ತನ್ನು ತಂದೊಡ್ಡುವುದಕ್ಕೆ ಕಾಯ್ತಾ ಇದ್ದ ಅಂತ ಅನಿಸ್ಬಿಡುತ್ತೆ. ಮಳೆ ಸುರಿತು ಅನ್ನುವಂಥ ಕಾರಣಕ್ಕೆ ಮಳೆಯಿಂದ ಆಶ್ರಯ ಪಡಿಬೇಕು ಅಂತ ತಡೆಗೋಡೆಯ ಬಳಿ ನಿಂತಿದ್ದಂಥವ್ರಿಗೆ ಯಮರಾಯ ಯಮದೂತ ಈ ಸಂದರ್ಭದಲ್ಲಿ ಅಲ್ಲಿ ದುರಂತವನ್ನು ತಂದಿಟ್ಟಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಸದ್ಯ ಆ ಒಂದು ತಡೆಗೋಡೆ ಉರುಳಿ ಬಿದ್ದಂಥ ಒಂದು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಅವಶೇಷಗಳ ಅಡಿ ಸಿಲುಕಿದ್ದಂಥವ್ರನ್ನ ರಕ್ಷಿಸುವಂಥ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಏನು ಸಿಗ್ತಾ ಇದೆ ಅಪ್ಡೇಟ್ಸ್ ರೋಹನ್? ವಸಂತ, ಏನು ಬೌರಿಂಗ್ ಆಸ್ಪತ್ರೆ ದುರಂತದ ಹಿನ್ನೆಲೆ ಈಗಾಗಲೇ 7 ಜನ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲವನ್ನು ದಾಖಲೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಸ್ಥಳವನ್ನು ಕೂಡ ನೋಡ್ತಾ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕಾರಿಗಳವನಿಗೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿವರವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನು ಈ ಗೋಡೆ ಕುಸಿತ ಕಾರಣಕ್ಕೋಸ್ಕರ ಏನು ಕೆಲವೊಂದಿಷ್ಟು ಯಾವ್ಯಾವ ಅಂಶ ಏನೇನು ನಿರ್ಲಕ್ಷ್ಯ ಎಲ್ಲವನ್ನೂ ಕೂಡ ಈ ಸಮಗ್ರವಾದಂತಹ ಮಾಹಿತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಪಮುಖ್ಯಮಂತ್ರಿ ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸುವ ಒಂದು ನಿರೀಕ್ಷೆ ಇದೆ. ಎಡಿಪಿ ಮೀಟಿಂಗ್ ಇರೋ ಒಂದು ಕಾರಣಕ್ಕೋಸ್ಕರ ಕನಕಪುರದಿಂದ ಅವರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಕಾರ್ಯಾಚರಣೆ ಕೂಡ ಈಗಾಗಲೇ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಗಾಯಾಳುಗಳ ಸ್ಥಿತಿ ಮತ್ತು ಆಸ್ಪತ್ರೆಗೆ ಸಾಗಿಸುವಂತ ವ್ಯವಸ್ಥೆ ಮತ್ತು ಚಿಕಿತ್ಸೆ ಕುರಿತು ಎಲ್ಲವನ್ನೂ ಕೂಡ ಈಗಾಗಲೇ ಮಾಹಿತಿಯನ್ನ ಪರಿಶೀಲಿಸಿ ಕಲೆಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೃತರ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡುವ ವಿಚಾರದಲ್ಲೂ ಕೂಡ ಈಗ ಸರ್ಕಾರ ಚಿಂತನೆಯನ್ನು ಕೂಡ ನಡೆಸಿದೆ ಅಂತ ಹೇಳ್ಬೋದು. ಈ ನಡುವೆ ಮತ್ತು ಏನು ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಮೀಟಿಂಗ್ ಇಂದ ಕಾರಣದಿಂದ ಕೆಟಿಪಿ ಮೀಟಿಂಗ್ ಇತ್ತು. ಹೀಗಾಗಿ ಡಿಸಿಎಂ ಅವರು ಕೂಡ ಅದಕ್ಕೆ
ಬರಕ್ಕಾಗ್ಲಿಲ್ಲ. ಈಗಾಗಲೇ ಸ್ಥಳಕ್ಕೆ ಈಗಾಗಲೇ ಅವರು ದೌಡಾಯಿಸುವ ನಿರೀಕ್ಷೆಯೂ ಕೂಡ ಈಗಾಗಲೇ ಇದೆ ಅಂತ ಹೇಳ್ಬೋದು. ಏನೋ ಜನಜೀವನ ಒಂದು ಭದ್ರತೆ ತುರ್ತು ಪರಿಸ್ಥಿತಿ ಗಮನವನ್ನೆಲ್ಲ ಇಟ್ಕೊಂಡು ಆಡಳಿತದ ಒಂದು ಮುಖ್ಯಸ್ಥರು ಸ್ಥಳಕ್ಕೆ ಬಂದು ಈಗಾಗಲೇ ಪರಿಶೀಲನೆಯನ್ನು ನಡೆಸಿ ಎಲ್ಲವನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳೋದು. ಸಿಎಂ ಮತ್ತು ಅಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಗಳನ್ನು ಕೂಡ ಈಗಾಗಲೇ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂತಹ ಘಟನೆಗಳು ಮರುಕಳಿಸಿದಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ರೆ, ಹಳೆ ಕಟ್ಟಡ ಆಗಿದ್ದರಿಂದ ಇದು ಸುರಕ್ಷತಾ ಪರಿಶೀಲನೆ ಮತ್ತು ನಿರ್ವಹಣೆ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಕೆಲವೊಂದಿಷ್ಟು ಲೋಪದೋಷಗಳನ್ನ ಪತ್ತೆ ಹಚ್ಚುವ ಒಂದು ನಡೀತಾ ಇದೆ. ಯಾರ್ಯಾರು ಇದರಲ್ಲೇ ಹೊಣೆಗಾರಿಕೆರಾಗಿ ಅವ್ರ ವಿರುದ್ಧ ಅಂದ್ರೆ ಆಬ್ಲಿಗೇಟರ್ ಇದ್ರು ಅವ್ರ ವಿರುದ್ಧ ಈಗಾಗಲೇ ಕಠಿಣ ಕ್ರಮಕ್ಕೂ ಈಗ ಕೈಗೊಳ್ಳೋಕೆ ಈಗ ಆದೇಶ ಕೂಡ ನೀಡ್ತಾ ಇದ್ದಾರೆ. ಒಟ್ಟಾರೆ ಒಂದು ಕೆಡಿಪಿ ಸಭೆಯಿಂದ ಪ್ರಮುಖ ಒಂದು ಕಾರ್ಯಕ್ರಮ ಇದ್ದ ಕಾರಣದಿಂದ ಈಗ ಬದಿಗೊತ್ತಿ ದುರಂತದ ಒಂದು ಸ್ಥಳಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವಸಂತ್. ಅಲ್ಲ, ಈಗ ಮಳೆ ಸುರಿತಾ ಇರುತ್ತೆ, ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿತಾ ಇದ್ದಂಥ ಸಂದರ್ಭದಲ್ಲಿ ತಡೆಗೋಡೆಯ ಬಳಿ ಪಾದಾಚಾರಿಗಳು ಅಥವಾ ದಾರಿ ಹೋಕರು ಅಥವಾ ವ್ಯಾಪಾರಸ್ಥರು ಅಲ್ಲಿ ನಿಂತಿದ್ಯಾಕೆ ಅಂತ, ಅಂದರೆ ಮಳೆಯಿಂದಾಗಿ ಆಶ್ರಯ ಪಡೆಯುವಷ್ಟು ಅಲ್ಲಿ ಒಂದು ವಿಶಾಲವಾಗಿತ್ತ ಜಾಗ, ಅಲ್ಲಿ ನಿಂತ್ಕೊಂಡ್ರೆ ಮಳೆಯಿಂದ ನಾವು ಸ್ವಲ್ಪ ಆಶ್ರಯ ಪಡಿಬಹುದು ಅನ್ನುವಂಥ ಕಾರಣಕ್ಕೆ ನಿಂತ್ಕೊಂಡ್ಬಿಟ್ರ ಅಂತ ಅಲ್ಲಿ. ಎಸ್ ವಸಂತ್, ಏನಂತಂದ್ರೆ ಏನು ಈಗ ನಿರಂತರವಾಗಿ ರಾಜಧಾನಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಗಮನಿಸದಂತ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿರುವಂತ ಫುಟ್ಪಾತ್ ನಲ್ಲಿ ನಿಂತ್ಕೊಂಡಿರುವಂತ ಸಾಕಷ್ಟು ವ್ಯಾಪಾರಿಗಳು ಕೂಡ ಇರ್ತಾರೆ. ಈ ಒಂದು ಭಾರಿ ಮಳೆಯಿಂದಾಗಿ ಕೆಲವೊಂದಿಷ್ಟು ಒಂದು ಸುರಕ್ಷಿತ ಒಂದು ರಕ್ಷಿಸಿಕೊಳ್ಳೋಕೋಸ್ಕರ ವ್ಯಾಪಾರಸ್ಥರು ಆಲ್ಮೋಸ್ಟ್ ಅಲ್ಲಿ ಒಂದು ಜಾಗ ನಿಂತ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಸಂಚಾರವೂ ಕೂಡ ಕಡಿಮೆ ಆಗಿರುತ್ತೆ. ಯಾಕಂತಂದ್ರೆ ಯಾವಾಗ ಅಪಾಯ ಸಂಭವಿಸುತ್ತೆ ಯಾರಿಗೂ ಕೂಡ ಇದು ಗೊತ್ತಿರಲ್ಲ. ಹೀಗಾಗಿ ಹಲವು ಕೂಡ ಮಳೆ ನಿರಂತರ ಇರೋದ್ರಿಂದ ಸಾಕಷ್ಟು ಕೂಡ ಈಗಾಗಲೇ ತೊಂದರೆ ಉಂಟಾಗಿದೆ ಅಂತ ಹೇಳ್ಬೋದು. ಏನು ಪ್ಲಾಸ್ಟಿಕ್ ಕವರ್ ಅಥವಾ ತಾತ್ಕಾಲಿಕ ಶೆಡ್ಗಳಲ್ಲಿ ಅಕ್ಕಪಕ್ಕ ಕೂಡ ನಿಂತ್ಕೊಂಡು ಏನು ತಮ್ಮ ಸುರಕ್ಷತೆಯನ್ನು ಮಾಡ್ಕೊಳ್ತಾರೆ. ಆದ್ರೆ ಇದು ತುಂಬಾ ಹಳೆಯ ಗೋಡೆ ಆಗಿದ್ರಿಂದ ಇದಕ್ಕೆ ತುಂಬಾ ಹಳೆ ಗೋಡೆ ಆಗಿದ್ರಿಂದ ಕೂಡ ಅಲ್ಲಿ ಸುರಕ್ಷಿತ ಕ್ರಮಗಳು ಯಾವುದೇ ರೀತಿ ಇರಲಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಇಂತಹ ಮಳೆ ಬಂದಂತ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನಿಲ್ಲುವಂತಹ ಜಾಗ ಫುಟ್ಪಾತ್ ಮೇಲೆ ಆಗಿರ್ಬೋದು, ಅಕ್ಕಪಕ್ಕ ಜಾಗಗಳಲ್ಲಿ ನಿಲ್ಲೋದು ಸರ್ವೇ ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಆಶ್ರಯ ಪಡೆಯೋದು ಸರ್ವೇ ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇಂಥ ಒಂದು ಹಳೆ ಕಟ್ಟಡಗಳನ್ನ ಗಮನಿಸಿ ಯಾವ್ಯಾವ ಕಟ್ಟಡಗಳು ಇಂತಹ ಒಂದು ತುಂಬಾ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ ಇವೆಲ್ಲವನ್ನೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಮತ್ತು ಸಾಕಷ್ಟು ಡ್ರೈನೇಜ್ ವ್ಯವಸ್ಥೆಗಳನ್ನ, ಯಾಕಂತಂದ್ರೆ ಒಂದು ರಸ್ತೆಯಿಂದ ಡ್ರೈನೇಜ್ ಇಂದ ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಗಳನ್ನು ಗಮನಿಸಿದಾಗ ಸಂದರ್ಭದಲ್ಲಿ ಬೀದಿ ಬದಿ ಕುತ್ಕೊಂಡು ದಿನಗೂಲಿ ವ್ಯಾಪಾರ ಮಾಡೋರು ಸಹಜವಾಗಿ ತಮ್ಮ ಜೀವನ ನಡೆಸೋಕೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಇಂತಹ ನೇಚರ್ ಇಂತಹ ಒಂದು ದೊಡ್ಡ ದುರಂತ ಸಂಭವಿಸಿದಾಗ ಅಂತ ದೊಡ್ಡ ಬೃಹತ್ ಆದಂತ ಮಳೆ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಫುಟ್ಪಾತ್ ವ್ಯಾಪಾರಸ್ಥಿಗೆ ಅಥವಾ ತುಂಬಾ ಒಂದು ಹಳೆಯ ಗೋಡೆಗಳು ಹಳೆಯ ಕಟ್ಟಡಗಳಿದ್ದಂತ ಸಂದರ್ಭದಲ್ಲೆಲ್ಲ ಪರಿಶೀಲನೆ ಮಾಡಿ ಅವುಗಳ ತೆರವು ಕಾರ್ಯಾಚರಣೆ ಮಾಡಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಬೇಕೆ ಹೊರತು ಈ ರೀತಿಯಾಗಿ ನಿರ್ಲಕ್ಷ್ಯ ಒಂದು ಹೇಳಿಕೆಗಳನ್ನು ಕೊಡಬಾರ್ದು. ರೋಹನ್, ಈಗ ಆಸ್ಪತ್ರೆ ಈ ಬೆಳವಣಿಗೆ ನೋಡಿದಾಗ, ಈ ಘಟನೆ ಈ ದುರಂತ ನೋಡಿದಾಗ ಆಸ್ಪತ್ರೆ ಆವರಣದಲ್ಲಿರುವಂತಹ ಇತರೆ ಕಟ್ಟಡಗಳು ಈಗ ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿಬಿಡುತ್ತೆ. ಎಷ್ಟು ಅಪಾಯವನ್ನ ಮೈಮೇಲೆ ಎಳ್ಕೊಂಡಂಗೆ ಆಗ್ಬಿಡುತ್ತೆ, ಅಥವಾ ಎಷ್ಟು ಸುರಕ್ಷಿತ ಇವು, ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ ರೋಹನ್. ಖಂಡಿತ ಯಾಕಂತಂದ್ರೆ ಇತರೆ ಕಟ್ಟಡಗಳನ್ನು ಕೂಡ ಇವರು ಪರಿಶೀಲನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಬೋರಿಂಗ್ ಆಸ್ಪತ್ರೆ ಅನ್ನುವಂಥದ್ದು ಅತ್ಯಂತ ಹಳೆಯ ಆಸ್ಪತ್ರೆ ಆಗಿರುವಂತದ್ದು. ಇದು ಹಳೆಯ ಗೋಡೆ ಒಂದು ಕುಸಿತದ ಕಾರಣದಿಂದ ದುರಂತದ ಬಳಿಕ ನಗರದಲ್ಲಿ ಇತರೆ ಕಟ್ಟಡ ಗೋಡೆಗಳು ಏನಿದೆ ಇದ್ರ ಬಗ್ಗೆ ಸುರಕ್ಷತೆಯ ಬಗ್ಗೆ ನಿಜಕ್ಕೂ ಕೂಡ ಆತಂಕ ವ್ಯಕ್ತವಾಗುತ್ತೆ. ಇಂತಹ ಮಳೆಯ ಹಿನ್ನೆಲೆಯಲ್ಲಿ ಕೂಡ ಹಲವು ಒಂದು ಕಟ್ಟಡಗಳು ಕೂಡ ಈಗಾಗಲೇ ದುರ್ಬಲಗೊಳಿಸ್ತಾ ಇದೆ. ಯಾಕಂತಂದ್ರೆ ತಜ್ಞರ ಪ್ರಕಾರ ಗಮನಿಸೋದಾದ್ರೆ ವರ್ಷಗಳ ಕಾಲ ಸುರಿಯುವಂತ ಇಂತಹ ದೊಡ್ಡ ಮಳೆಯಲ್ಲಿ ನಿರ್ವಹಣೆ ಇಲ್ಲದಂತೆ ಉಳಿದಿರ್ತಕ್ಕಂಥ ಕೆಲವೊಂದು ಅಸುರಕ್ಷತೆ ಇರ್ತಕ್ಕಂಥ ಕಟ್ಟಡಗಳನ್ನು ವಿಶೇಷವಾಗಿ ಫಸ್ಟ್ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರ ಕಟ್ಟಡಗಳು ಯಾವ್ಯಾವಿದೆ ಅಂತಹ ಕಟ್ಟಡಗಳನ್ನ ನಿಜಕ್ಕೂ ಪರಿಶೀಲನೆ ಮಾಡಬೇಕು. ಯಾವಾಗ ಇವರು ನಿರ್ಲಕ್ಷ್ಯವನ್ನ ತೋರಿಸ್ತಾರೆ ಇಂತಹ ಸಾವು ನೋವುಗಳು ನಿಜಕ್ಕೂ ಕೂಡ ಅತ್ಯಂತ ಗಂಭೀರ, ಅತ್ಯಂತ ಅಪಾಯಕ್ಕೆ ತಂದೊಡ್ಡುತ್ತೆ ಅಂತ ಹೇಳ್ಬೋದು. ನಿರಂತರ ಇಂತಹ ಮಳೆಯಿಂದ ಕೂಡ ರಾಜಧಾನಿಯಲ್ಲಿ ಕೂಡ ಗಂಭೀರ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಅಂತ ಹೇಳ್ಬೋದು. ಇಂತಹ ಘಟನೆ ನಿರಂತರವಾಗಿ ನಗರ ಪಾಲಿಕೆಗಳು ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ತಕ್ಷಣ ಎಚ್ಚೆತ್ತುಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ಇಂತಹ ಸಾವು ನೋವುಗಳು ನಿಜಕ್ಕೂ ಕೂಡ ದೊಡ್ಡ ದುರಂತವಾಗುತ್ತೆ ಅಂತಾನೆ ಹೇಳ್ಬೋದು. ಅವಶ್ಯಕತೆ ಇದ್ದಾಗ ಕಟ್ಟಡಗಳನ್ನ ಪರಿಶೀಲನೆ ಮಾಡ್ತಾರೆ. ಅತ್ಯಂತ ಹಳೆ ಕಟ್ಟಡಗಳನ್ನು ಈ ರೀತಿ ಬಿಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು ವಸಂತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.